ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಪ್ಪ ಏನ್ ಮಾಡ್ತಿದ್ದೀರಾ ನೀವು? ಹೀಗೆಲ್ಲ ಮಾಡಿದ್ರೆ ಕಂಟಿನ್ಯೂ ಮನ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಂತ ಸ್ವಲ್ಪನಾದ್ರು ಯೋಚನೆ ಮಾಡಿದೀರಾ? ಹೌದಾ? ನನ್ನ ಮನ್ಸಿಗೆ ಎಷ್ಟು ನೋವಾಗ್ತಿದೆ ಅಂತ ನೀನ್ ಸ್ವಲ್ಪನಾದ್ರು ಯೋಚನೆ ಮಾಡಿದ್ಯಾ? ನಿಮ್ ಮನ್ಸಿಗೆ ನೋವಾಗುವಂತದ್ದು ಏನಾಗ್ತಿದೆ ಇವಾಗ? ಇದ್ದಕ್ಕಿದ್ದಾಗೆ ಬೇಡ ಅಂದ್ರೆ ಕಂಟಿನ್ಯೂ ಏನ್ ಅನ್ಕೋತಾರೆ ಹೇಳಿಪ್ಪ. ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಸುಮ್ನೆ ಏನೇನೋ ಯೋಚನೆ ಮಾಡ್ಕೊಂಡು ನೀವೇ ಗೊಂದಲ ಮಾಡ್ಕೋತಿದ್ದೀರಾ ಅನ್ಸುತ್ತೆ. ಮಗು ಮೇಲೆ ಕಂಟಿಯವರು ಜೀವನ ಇಟ್ಕೊಂಡಿದಾರಪ್ಪ, ಸ್ವಲ್ಪ ಸೂಕ್ಷ್ಮವಾಗಿ ನಡ್ಕೊಳ್ಳಿ. ಸತ್ತಿರೋ ತಾಯಿ ಬಗ್ಗೆ ಅಳಿಯಂದ್ರಿಗಿರೋ ಅಭಿಮಾನ ನಿನಗೆ ಗೊತ್ತಾಗತ್ತೆ. ಬದುಕಿರೋ ಮಗಳನ್ನ ಕಳ್ಕೋಬೇಕಲ್ಲ, ನನ್ನ ನೋವು ನಿನಗೆ ಅರ್ಥವಾಗೋದಿಲ್ವಾ? ಅಪ್ಪ ಏನ್ ಹೇಳ್ತಿದ್ದೀರಾ? ಹೇಳಬೇಕಾಗಿರೋದು ನಾನಲ್ಲ, ನೀ. ಸಾಕಿರೋ ತಂದೆ ಆದ್ರೂ ಜನ್ಮ ಕೊಟ್ಟ ತಂದೆ ಅಷ್ಟೇ ಪ್ರೀತಿಯಿಂದ ಸಾಕಿದೆ. ನನ್ನ ಹತ್ರನ ಸುಳ್ಳು ಹೇಳಿ ವಿಷಯ ಚಿಟ್ಬಿಟ್ಟಲ್ಲ. ತಾಯಿ ಆಗ್ತಿದ್ಯಾ ಅಂತ ಗೊತ್ತಾದ ಮೇಲೂ ನಿನ್ನ ಮುಖದಲ್ಲಿ ಆ ಕಳೆ ಇಲ್ಲದೆ ಇದ್ದಾಗಲೇ ನನಗೆ ಅನುಮಾನ ಬಂತು. ಅದಕ್ಕೆ ನಿನ್ನ ರಿಪೋರ್ಟ್ಸ್ನೆಲ್ಲ ತಗೊಂಡೋಗಿ ಡಾಕ್ಟರ್ ಹತ್ರ ತೋರಿಸ್ದೆ. ಡಾಕ್ಟ್ರು ನನಗೆಲ್ಲ ವಿಷಯನೂ ಹೇಳಿದ್ದಾರೆ. ಅಪ್ಪ ಹೀಗೆ ಹೇಳಮ್ಮ, ಮಗು ಹುಟ್ಟಿದ್ರೆ ನನ್ನ ಮಗಳು ಸತ್ತು ಹೋಗ್ತಾಳೆ ಅನ್ನೋ ವಿಷಯ ಕೇಳಿ ನಾನು ಹೇಗಮ್ಮ ಸಂಭ್ರಮಿಸ್ಲಿ? ಮಗು ಹುಡ್ತಿದೆ ಅನ್ನೋ ಸಂಭ್ರಮ ಅವ್ರಿಗಿರ್ಬಹುದು, ಆದ್ರೆ ನನಗೆ ನನ್ನ ಮಗಳನ್ನ ಕಳ್ಕೊತೀನಿ ಅನ್ನೋ ದುಃಖನೇ ಹೆಚ್ಚಾಗ್ತಿದೆಯಪ್ಪ. ಅಪ್ಪ ನಿಮ್ ನೋವು ನನ್ಗೆ ಅರ್ಥ ಆಗತ್ತೆ, ಆದ್ರೆ ನಿಮ್ ಮಗಳು ಇಷ್ಟು ವರ್ಷ ಬದುಕಿರೋದಕ್ಕೆ ಕಾರಣನೇ ಅವ್ರಲ್ವಾ ಅಪ್ಪ? ಬದುಕಿರೋ ಮಗಳನ್ನ ಮತ್ತೆ ಅವ್ರಿಗೋಸ್ಕರನೇ ಕಳ್ಕೊ ಅಂತ ಹೇಳ್ತಾ ಇದೆಯಮ್ಮ. ಹಾಗೇನಾದ್ರೂ ಆದ್ರೆ ಅದೇ ನನ್ನ ಭಾಗ್ಯ. ಈ ಮನೆಯವರೆಲ್ಲ ನನ್ಗೆ ಮರು ಜನ್ಮ ಕೊಟ್ಟಿದ್ದಾರೆ. ಅವ್ರ ಋಣ ತೀರ್ಸೋದಕ್ಕೆ ನನಗೊಂದು ಅವಕಾಶ ಸಿಕ್ಕಾಗತ್ತೆ. ನನ್ನ ಜೀವಕ್ಕೋಸ್ಕರ ಸ್ವಾರ್ಥಿಯಾಗಿ ಅವ್ರಗಳ ಕನ್ಸನ್ನ ನುಚ್ಚೂರು ಮಾಡೋದಕ್ಕೆ ನನ್ಗಿಷ್ಟ ಇಲ್ಲಪ್ಪ. ನಿಮ್ ಕೈ ಮುಗಿದು ಕೇಳ್ಕೊತೀನಿ, ಈ ವಿಷಯನ ಯಾರಿಗೂ ಹೇಳಲ್ಲ ಅಂತ ನನ್ಗೆ ಆಣೆ ಮಾಡಿ ಮಾತು ಕೊಡಿ. ನಿಮ್ ಮಗಳು 9 ತಿಂಗಳಾದ್ರೂ ಬದುಕಿರ್ಬೇಕು ಅಂದ್ರೆ ನೀವು ಈ ವಿಷಯನ ಯಾರಿಗೂ ಹೇಳ್ಬಾರ್ದು. ನನ್ ಮೇಲೆ ಆಣೆ. ಮಗಳೇ, ಪ್ಲೀಸ್ ಅಪ್ಪ, ನಾನು ಈ ಭೂಮಿಯಿಂದ ಹೋಗುವಾಗ ನನ್ನ ಬದುಕಿಗೂ ಒಂದು ಸಾರ್ಥಕತೆ ಇರಲಿ. ದಯಮಾಡಿ ಯಾರ ಹತ್ರನೂ ಹೇಳ್ಬೇಡಿ ಪ್ಲೀಸ್.